ರೈಟ್. ಈಗಾಗಲೇ ಕ್ಷಣ ಕ್ಷಣದ ಮಾಹಿತಿಯನ್ನು ನೋಡ್ತಾ ಇದ್ರಿ. ಯಡಿಯೂರಪ್ಪ ರಾಜೀನಾಮೆಯನ್ನು ಸಲ್ಲಿಸಿದರು. ರಾಜೀನಾಮೆ ಸಲ್ಲಿಸಿ ತಮ್ಮ ರೇಸ್ ಕೋರ್ಸ್ ನಿವಾಸಕ್ಕೆ ತೆರಳಿದ ಯಡಿಯೂರಪ್ಪ ಅಲ್ಲಿಂದ ನೇರವಾಗಿ ಅಶೋಕ ಹೋಟೆಲ್ ತಲುಪಿದ್ದಾರೆ. ಇದಕ್ಕೆ ಸಂಬಂಧಪಟ್ಟಂತೆ ಇನ್ನಷ್ಟು ಮಾಹಿತಿ ಕೊಡೋಣ. ನಮ್ಮ ಪ್ರತಿನಿಧಿ ವಿಜಯಲಕ್ಷ್ಮಿ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ವಿಜಯಲಕ್ಷ್ಮಿ, ಯಡಿಯೂರಪ್ಪ ಮತ್ತು ಸದಾನಂದ ಗೌಡರು ಅಶೋಕ ಹೋಟೆಲ್ ತಲುಪಿದ್ರ, ಅಲ್ಲಿ ಶಾಸಕರೆಲ್ಲ ಏನು ಚರ್ಚೆ ಮಾಡ್ತಾ ಇದ್ದಾರೆ? ಯಾರ ಹತ್ರ ಮಾತಾಡಿದ್ರೆ ಏನು ಮಾಹಿತಿ ಇದೆ? ಅಲ್ಲಿ ಏನು ನಡೀತಾ ಇದೆ? ಹಮೀದ್, ಏನಂದ್ರೆ ಇವಾಗ ಯಡಿಯೂರಪ್ಪ ಅವರು ಮತ್ತೆ ಸದಾನಂದ ಗೌಡರು ಬಂದ್ರು. ಈ ಹಿಂದೆ ಅವರ ಪ್ರತಿನಿಧಿಯಾಗಿ ಪ್ರಭಾಕರ್ ಕೋರೆ ಮತ್ತು ಬೊಮ್ಮಾಯಿ ಅವರು ಕೂಡ ಅಲ್ಲಿ ಮುಖಾಮ್ ಹೂಡಿದ್ದಾರೆ. ಅಲ್ಲಿ ಏನಂದ್ರೆ ಸ್ಪಷ್ಟವಾದ ಒಂದು ಎರಡು ಬಣಗಳು ಕೂಡ ಕಾಣ್ತದೆ. ನಾನು ಒಳಗೆ ಹೋಗಿ ನೋಡಿ ಕೆಲವರ ಹತ್ರ ಮಾತಾಡಿದಾಗ ಅಲ್ಲಿ ಒಂದು ಸ್ಪಷ್ಟವಾಗಿ ಒಂದ್ ಕಡೆ ಅನಂತಕುಮಾರ್ ಅವರ ಬಣ, ಇನ್ನೊಂದು ಕಡೆ ಯಡಿಯೂರಪ್ಪ ಅವರ ಬಣ, ಈ ರೀತಿ ಬಣಗಳಾಗಿ ವಿಂಗಡಣೆ ಆಗುವುದು ಕಂಡು ಬರ್ತಾ ಇದೆ. ಅಲ್ಲಿರುವಂತ ಅಂದ್ರೆ ಯಾರ್ಯಾರು ಬೆಂಬಲಿಗರಿದ್ದಾರೆ ಅವ್ರು ಮಾತಾಡೋದು ಅವರಷ್ಟಕ್ಕೆ, ಒಬ್ರು ಒಂದು ತಂತ್ರ ಹೂಡಿದ್ರೆ ಇನ್ನೊಂದು ಅದನ್ನ ಪ್ರತಿತಂತ್ರ ಹೂಡ್ತಾರೆ. ಅವರು ಮಾಧ್ಯಮಗಳನ್ನ ಕಂಟಿನ್ಯೂಸ್ ಆಗಿ ಎಲ್ಲಾ ಮಾಧ್ಯಮಗಳನ್ನ ವಾಚ್ ಮಾಡ್ತಿದ್ದಾರೆ. ಯಾವ ಮಾಧ್ಯಮಗಳಲ್ಲಿ ಏನು ಹೇಳಿಕೆಗಳು ಬರ್ತಿದ್ದೇವೆ ಅದಕ್ಕೆ ತಂತ್ರವಾಗಿ ಪ್ರತಿತಂತ್ರವಾಗಿ ಇವರು ಒಂದಲ್ಲ ಒಂದು ಇದೊಂದು ಚದುರಂಗದ ಆಟ ತರ ತಾವೊಂದು ದಾಳವನ್ನ ಇಟ್ಟರೆ ಇನ್ನೊಬ್ರು ಇನ್ನೊಂದು ದಾಳವನ್ನ ಇಡ್ತಿದ್ದಾರೆ. ಈ ರೀತಿ ಆ ಅಶೋಕ ಹೋಟ್ನ ಒಳಗೆ ಹೋಗಿ ನೋಡಿದ್ರೆ ನಮ್ಗೆ ಎಲ್ಲೋ ಒಂದ್ ರಾಜಕೀಯದ ಒಂದು ಚದುರಂಗದ ಆಟ ನಡೀತಿದ್ಯಾ ಅನ್ನುವಂತ ಒಂದು ಭಾವನೆ ಬರುತ್ತೆ. ಯಾಕಂದ್ರೆ ಎಲ್ಲರೂ ಕೂಡ ಲೆಕ್ಕಾಚಾರದಲ್ಲಿ ತೊಡಗಿದ್ದಾರೆ. ಮುಂದೇನಾಗುತ್ತೆ, ಅವ್ರು ಹೀಗ್ ಮಾಡಿದ್ರೆ ನಾವು ಹೇಗ್ ಮಾಡಬೇಕು ಅಂದ್ರೆ ಬಿಜೆಪಿ ಒಳಗೇನೆ ಎರಡು ಬಣಗಳಾಗಿ ಎರಡು ಪ್ರತಿಪಕ್ಷಗಳ ರೀತಿಯಲ್ಲಿ ಅಲ್ಲಿ ಆಡ್ತಿರೋದು ನೋಡಿದ್ರೆ ನಿಜವಾಗ್ಲೂ ನಮ್ಮ ರಾಜ್ಯದ ಪರಿಸ್ಥಿತಿ, ರಾಜಕೀಯದ ಪರಿಸ್ಥಿತಿ ಎಲ್ಲಿವರೆಗೆ ಬಂದಿದೆ ಅನ್ನುವಂಥದ್ದು ಅರ್ಥ ಆಗುತ್ತೆ. ಅಂದ್ರೆ ಇಲ್ಲಿ ಒಂದು ಪಕ್ಷ ಒಂದು ಕುರ್ಚಿಗಾಗಿ ಯಾವ ರೀತಿ ಗುದ್ದಾಟ ಮಾಡುತ್ತೆ ಅನ್ನುವಂಥದ್ದನ್ನ ಒಂದು ಸ್ಪಷ್ಟ ಚಿತ್ರಣ ಅಲ್ಲಿ ಸಿಗುತ್ತೆ. ಆದ್ರೆ ಈಗ ಒಂದು ಸಾಕಷ್ಟು ಕುತೂಹಲಕಾರಿ ಘಟ್ಟದಲ್ಲಿದೆ. ಈಗ ಹೈಕಮಾಂಡ್ನವರು ಯಡಿಯೂರಪ್ಪ ಅವರಿಗೆ ಏನು ಭರವಸೆ ಕೊಡ್ತಾರೆ ಅಂದ್ರೆ, ಯಡಿಯೂರಪ್ಪ ಅವರ ಷರತ್ತಿಗೆ ಬದ್ಧರಾದ್ರೆ ಮಾತ್ರ ಅವರ ಒಂದು ಷರತ್ತುಗಳನ್ನು ಒಪ್ಪಿಕೊಳ್ಳುವಂಥದ್ದನ್ನ ಹೈಕಮಾಂಡ್ ಹೇಳ್ತಾ ಇದ್ರೆ, ಇವಾಗ ಹೈಕಮಾಂಡ್ ಯಾವ ನಿಲುವು ತಗೊಳ್ಳುತ್ತೆ, ಈಗ ಯಡಿಯೂರಪ್ಪ ಅವರ ಒಂದು ಏನು ಷರತ್ತಿದೆ ಅದಕ್ಕೆ ಒಪ್ಪಿಕೊಳ್ಳುತ್ತೋ ಇಲ್ವೋ ಅನ್ನುವಂಥದ್ರ ಮೇಲೆ ಬಿಜೆಪಿ ಪಕ್ಷದ ಒಂದು ಭವಿಷ್ಯ ನಿರ್ಧಾರ ಆಗುತ್ತೆ. ಯಾಕಂದ್ರೆ ಬಿಜೆಪಿ ಪಕ್ಷದಲ್ಲಿ ಯಡಿಯೂರಪ್ಪ ಅವರಿಗೆ ಹೇಳಿದ್ರೆ ಅದು ಬಿಜೆಪಿ ಪಕ್ಷವಾಗಿ ಉಳಿಯುತ್ತೆ, ಇಲ್ಲ ಅಂದ್ರೆ ಅದು ಇಬ್ಬಾಗ ಆಗುವ ಎಲ್ಲ ಒಂದು ಚಾನ್ಸಸ್ ಇರೋದ್ರಿಂದ ಈಗ ಹೈಕಮಾಂಡ್ ಈಗ ಏನು ಅವರು ಯಡಿಯೂರಪ್ಪ ಅವರಿಗೆ ಹೇಳಿ ಕಳಿಸುತ್ತೆ ಅದರ ಮೇಲೆ ಬಿಜೆಪಿ ಪಕ್ಷದ ಭವಿಷ್ಯ ನಿರ್ಧರಿಸುತ್ತೆ ಅನ್ನುವಂಥದ್ದು ಹೇಳ್ಬೋದು. ಅಭೀದ್, ರೈಟ್. ಅಲ್ಲಿ ಎಷ್ಟು ಜನ ಶಾಸಕರಿದ್ದಾರೆ ಒಟ್ಟಾರೆಯಾಗಿ, ಎಷ್ಟು ಜನ ಸಚಿವರಿದ್ದಾರೆ, ಮಾಹಿತಿ ಇದೆ ಏನಾದರೂ ವಿಜಯಲಕ್ಷ್ಮಿ? ಅಶೋಕ ಹೋಟ್ಲಲ್ಲಿ ಅಷ್ಟೊಂದು ಏನಿಲ್ಲ, ಕೆಲವಷ್ಟೇ ಇದ್ದಾರೆ. ಅಂದ್ರೆ ಅರವಿಂದ್ ಲಿಂಬಾವಳಿ ಅವರಾಗ್ಲಿ, ರವಿ ಸುಬ್ರಹ್ಮಣ್ಯ ಆಗ್ಲಿ, ಸಂಸದರಾಗಿರುವಂತಹ ಅನಂತ್ ಕುಮಾರ್ ಆಗ್ಲಿ, ಈಗ ಬಸವರಾಜ ಬೊಮ್ಮಾಯಿ ಅವರು ಮತ್ತೆ ಪ್ರಭಾಕರ್ ಕೋರೆ ಅವರು, ಇಂಥ ಕೆಲವಷ್ಟೇ ಇದ್ದಾರೆ. ಮತ್ತೆ ಅಷ್ಟೊಂದಷ್ಟು ಬೆಂಬಲಿಗರಿದ್ದಾರೆ. ಅಂದ್ರೆ ಅಲ್ಲಿ ಅಶೋಕ ಹೋಟ್ಲಲ್ಲಿ ವರಿಷ್ಠರನ್ನ ಎಲ್ಲರೂ ಹೋಗಿ ಮಾತಾಡ್ತಿಲ್ಲ, ಕೆಲವರಷ್ಟೇ ಅವರಷ್ಟಕ್ಕೆ ಚರ್ಚೆ ಮಾಡ್ತಾ ಇದ್ದಾರೆ. ಆದ್ರೆ ಇಲ್ಲಿ ಹೊರಗಿನಲ್ಲಿ ಸಾಕಷ್ಟು ಚರ್ಚೆಗಳಾಗ್ತಿದೆ. ಯಾರಿಗೂ ಕೂಡ ಆ ಒಂದು ಏನು ನಿರ್ಧಾರ ಮುಂದೆ ಏನು ಅನ್ನುವಂತ ಒಂದು ಸ್ಪಷ್ಟ ಚಿತ್ರಣ ಸಿಗ್ತಾ ಇಲ್ಲ. ಅವರಷ್ಟಕ್ಕೆ ಕೆಲವರಂತೂ ಹರಟೆ ಹೊಡಿತಾ ಇದ್ದಾರೆ. ಅವರಷ್ಟಕ್ಕೆ ಅವರು ಮುಂದೇನಾಗುತ್ತೆ, ಹಾಗಾದ್ರೆ ಏನು, ಹೀಗಾದ್ರೇನು ಅಂತ ಚರ್ಚೆಗಳೇ ಹೆಚ್ಚಾಗ್ತಿದೆ. ಬಿಟ್ರೆ ಅಲ್ಲಿ ಅಶೋಕ ಹೋಟೆಲ್ ಅಂತ ಗಂಭೀರವಾದ ಶಾಸಕರ ಒಂದು ನಾವು ಲೆಕ್ಕವನ್ನ ಹಾಕಕ್ ಸಾಧ್ಯ ಆಗ್ತಾ ಇಲ್ಲ. ರೈಟ್. ಅದನ್ನು ಹೊರತುಪಡಿಸಿದ್ರೆ ಈಗಾಗಲೇ ನಿನ್ನೆ ಕೂಡ ಕೆಲವು ಬಿಸಿ ವಾತಾವರಣ ಇತ್ತು. ಹೈಕಮಾಂಡ್ ವರಿಷ್ಠರಾಗಿ ಬಂದಿರೋ ರಾಜನಾಥ್ ಸಿಂಗ್ ಮತ್ತು ಅರುಣ್ ಜೇಟ್ಲಿ ಮಾಹಿತಿ ಸಂಗ್ರಹಿಸಬೇಕಾಗಿದ್ದರೆ ಕೆಲವು ಜಟಾಪಟಿಗಳು ಕೂಡ ನಡೆದಿದ್ದು ತಮ್ಮ ಅಭಿಪ್ರಾಯಗಳನ್ನು ಹಂಚಿಕೊಂಡಾಗ. ಇವತ್ತು ಅಲ್ಲಿ ವಾತಾವರಣ ಹೇಗಿದೆ? ಯಡಿಯೂರಪ್ಪ ಅವರು ತಲುಪಿದ್ರ, ಜೇಟ್ಲಿ ಮತ್ತು ರಾಜನಾಥ್ ಸಿಂಗ್ ಜೊತೆ ಮಾತುಕತೆ ನಡೆಸ್ತಾ ಇದ್ದಾರಾ? ಏನು ಔಟ್ಕಮ್ ಇರ್ಬೋದು ವಿಜಯಲಕ್ಷ್ಮಿ? ಖಂಡಿತವಾಗಿ ನಡೆಸ್ತಾ ಇದ್ದಾರೆ. ಏನಂದ್ರೆ ಈಗ ಅವರು ಹೋಗಿದ್ದೆ ಅವರ ಒಂದು ಬುಲಾವಿಗೆ ಚರ್ಚೆ ಮಾಡಲಿಕ್ಕೆ, ಅಂದ್ರೆ ಒಂದು ನಿರ್ಧಾರವನ್ನು ಸ್ಪಷ್ಟ ನಿರ್ಧಾರ ಕೊಡಿ. ಯಾಕಂದ್ರೆ ನಾನು ರಾಜೀನಾಮೆ ಕೊಟ್ಟಿದ್ದೀನಿ, ನಿಮ್ಮ ನಿರ್ಧಾರ ಏನು? ಯಾಕಂದ್ರೆ ನೀವು ಮೊದಲು ರಾಜೀನಾಮೆ ಕೊಡಿ, ಉಳಿದಿದ್ದು ನಾನು ನೋಡ್ಕೊಳ್ತೀನಿ ಅನ್ನುವಂತಹ ಮಾತನ್ನು ಕೂಡ ರಾಷ್ಟ್ರಾಧ್ಯಕ್ಷರಾಗಿರುವಂತಹ ನಿತಿನ್ ಗಡ್ಕರಿ ಅವರು ಹೇಳಿದ್ರು ಅನ್ನುವಂತಹ ಮಾಹಿತಿ ಮೂಲಗಳಿಂದ ತಿಳಿದು ಬಂದಿದೆ. ಅದು ಅಲ್ಲದೆ ಆ ಒಂದು ಭರವಸೆಯ ಮೇರೆಗೆ ಯಡಿಯೂರಪ್ಪ ಅವರು ಈಗ